औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶ್ರೀ ಶಂಕರ ದೀಕ್ಷಿತ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 28. ರೋಗಿ ಬ್ರಾಹ್ಮಣ. ಸಮರ್ಥ ಬ್ರಾಹ್ಮಣ ರೋಗ ಪೀಡಿಯಲ, ಸಮರ್ಥ ಬ್ರಾಹ್ಮಣ ರೋಗ पीडियला, रोग त्यासी झाला न कळे कोण, रोग त्यासी झाला न कळे कोण, समर्थ ब्राह्मण रोग पीडियला, समर्थ ब्राह्मण रोग पीडियला, न कळे परीक्षा त्याची या रोगासी, न कळे परीक्षा त्याची या रोगासी, शेमात्या वैद्याचे करिता झाले, शेमात्या वैद्याचे करिता झाले, समर्थ ब्राह्मण रोग पीडियला, समर्थ ब्राह्मण रोग पीडियला, भूमीवरी अग्नी प्रदीप्त करोनी, भूमीवरी अग्नी प्रदीप्त करोनी, अग्नि तो काढोनी उष्ण भूमी, अग्नि तो काढोनी उष्ण भूमी, समर्थ ब्राह्मण रोग पीडियला, समर्थ ब्राह्मण रोग पीडियला, चिदंबर दास उष्णत्या भूमीसी, चिदंबर दास उष्णत्या भूमीसी, नित्य शयनासे करणे लागे, नित्य शयनासे करणे लागे, समर्थ ब्राह्मण रोग पीडियला, समर्थ ब्राह्मण रोग पीडियला, रोग त्यासी झाला न कळे कोण, रोग त्यासी झाला न कळे कोण, समर्थ ब्राह्मण रोग पीडियला, समर्थ ब्राह्मण रोग पीडियला, समर्थ ब्राह्मण ರೋಗ ಪೀಡಿಯಲ. ಮಹಾಸ್ವಾಮಿ ಚಿದಂಬರ ಕೀರ್ತಿ ಸುತ್ತಲೂ ಪಸರಿಸಿತ್ತು. ನಾನಾ ತರಹದ ಅಸಂಖ್ಯಾತ ಭಕ್ತರು ಸ್ವಾಮಿಯ ದರ್ಶನಕ್ಕೆ ಬರುತ್ತಲೇ ಇದ್ದರು. ಕೆಲವರು ಭವರೋಗಿಗಳು ತಮ್ಮ ರೋಗ ನಿವಾರಣೆಯ ಮಹಾದಾಸೆಯನ್ನು ಇರಿಸಿಕೊಂಡು ಬಂದವರು, ಕೆಲವರು ತಮ್ಮ ರೋಗ ನಿವಾರಣೆಯಾಗಿ ಆರೋಗ್ಯವಂತರಾಗಲು ಆಶಿಸುವವರು, ಸಾಧನೆಯ ಪಥದಲ್ಲಿ ನಡೆದು ಮುಂದೆ ದಾರಿ ಕಾಣದಾಗಲು ದುಃಖಿತರಾಗಿ ಪರಿಹಾರ ಕಾಣಲು ಬಯಸುವವರು ಕೆಲವರು, ಕೆಲವರು ತಿಳಿದೋ ತಿಳಿಯದೋ ತಪ್ಪು ಮಾಡಿ ಅದರಿಂದ ವಿಮೋಚನೆಗೊಳ್ಳಲು ಪ್ರಯತ್ನಿಸುವವರು, ಕೆಲವರು ಸ್ವಾಮಿಯ ಸೇವೆಯನ್ನು ಮಾಡಲೆಂದೇ ಬಂದವರು, ಇನ್ನೂ ಕೆಲವರು ಇವರನ್ನು ಪರೀಕ್ಷಿಸಲು ಬಂದವರು, ಸೇವೆ ಸಲ್ಲಿಸಿ ನಿಜಾನಂದ ಹೊಂದುವ ಸದಿಚ್ಛೆ ಇರುವವರು ಕೆಲವರು, ಸಂಸಾರದ ತೊಂದರೆಗೊಳಗಾಗಿ ದುಃಖಿತರಾಗಿ ದಾರಿ ಕಾಣದೆ ನಾನಾ ವಿಷಯದಲ್ಲಿ ತೊಳಲುವವರು ಸ್ವಾಮಿಯ ದರ್ಶನಕ್ಕೆ ಬಂದು ಭಯ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸಿ ಸೇವೆಗೈದು ತಮ್ಮ ತಮ್ಮ ಉದ್ಧಾರವಾಗಬೇಕೆಂದು ಆಶಿಸಿದವರು ಹಲವರು. ಇವರೆಲ್ಲರಿಗೂ ಯಾವುದೇ ಶಾಸನ ಮಾಡದೆ ಅವರವರ ಮನೋಪರಿವರ್ತನೆಯನ್ನು ಮಾಡಿ ಅವರವರ ಇಚ್ಛೆಯಂತೆ ಆಶೀರ್ವಾದ ಮಾಡಿ ಸರ್ವರನ್ನು ವಿವೇಕದ ದಾರಿಗೆ ತಂದು ಸತ್ಪಥದಲ್ಲಿ ನಡೆದು ಜೀವನ್ಮುಕ್ತರನ್ನಾಗಿ ಮಾಡುವಂತಹ ಮಹಾಶಕ್ತಿ ಮಹಾಸ್ವಾಮಿಗಳು ಆಗಿದ್ದರು. ಅವರ ಲೀಲೆ ವರ್ಣನಾತೀತವಾದುದು. ಒಬ್ಬ ಬ್ರಾಹ್ಮಣನಿದ್ದನು, ಸಮರ್ಥನು ಆರೋಗ್ಯವಂತನೂ ಆಗಿದ್ದನು. ಹೀಗಿರುತ್ತಿರಲು ಅವನಿಗೆ ರೋಗ ಪೀಡೆ ಅಂಟಿಕೊಂಡಿತು. ಈ ರೋಗ ಹೇಗೆ ಬಂದಿತೆಂದು ಯಾರಿಗೂ ತಿಳಿಯದು. ವೈದ್ಯರು, ರಾಜವೈದ್ಯರು, ಜಗತ್ತಿಗೆ ಹೆಸರಾದ ಮಹಾವೈದ್ಯರು ಬಂದು ಇವನನ್ನು ಪರೀಕ್ಷಿಸಿದರು. ಬ್ರಾಹ್ಮಣನು ಆಗರ್ಭ ಶ್ರೀಮಂತನಾದುದರಿಂದ ವೈದ್ಯರುಗಳಿಗೆ ತೋರಿಸಲು ಅವನಿಗೆ ಹಣದ ಕೊರತೆ ಏನೂ ಇರಲಿಲ್ಲ. ಪರೀಕ್ಷಿಸಲು ಬಂದ ವೈದ್ಯರೆಲ್ಲ ಇವನಿಗೆ ಆದ ರೋಗವಾದರೂ ಏನು ಎಂದು ತಿಳಿಯದೆ ನಿರುಪಾಯರಾಗುತ್ತಿದ್ದರು. ಯಾರಿಂದಲೂ ಯಾವ ಔಷಧಿಯಿಂದಲೂ ರೋಗ ಕಡಿಮೆಯಾಗದೆ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತೇ ವಿನಃ ಕಡಿಮೆ ಎಂಬ ಮಾತೇ ಇರಲಿಲ್ಲ.
ಕೆಲವು ವೈದ್ಯರು ಮೊದಲು ಭೂಮಿಯನ್ನು ಬೆಂಕಿಯಿಂದ ಕಾಯಿಸಿ ಸಂಪೂರ್ಣ ಕಾಯ್ದ ನಂತರ ಬೆಂಕಿಯನ್ನು ತೆಗೆದು ಆ ಕಾಯ್ದ ಭೂಮಿಯ ಮೇಲೆ ನಿತ್ಯ ಶಯನ ಮಾಡಬೇಕೆಂದು ಸಲಹೆ ಮಾಡಿದರು. ಪ್ರತಿದಿನ ಇದರಂತೆ ವ್ಯವಸ್ಥೆ ಮಾಡಿ ಆಯಿತು. ಸ್ನಾನವನ್ನು ಮಾಡುವಂತಿಲ್ಲ. ಬಿಸಿ ನೀರನ್ನು ಕುಡಿದು ಕುಡಿದು ಸಾಕಾಗಿ ಹೋಗಿತ್ತು. ಬಿಸಿಯಾದ ನೆಲದ ಮೇಲೆ ಅಡ್ಡಾಡುವುದು ಆಯಿತು. ಏನೇ ಆದರೂ ಬೇನೆ ಕಡಿಮೆ ಆಗುವ ಲಕ್ಷಣವೇ ಕಂಡುಬರಲಿಲ್ಲ. ರೋಗದ ಬಾಧೆ ಹೆಚ್ಚುತ್ತಾ ನಡೆಯಿತು. ವಿಪ್ರನು ಚಿಂತಾಕ್ರಾಂತನಾಗಿ ವಿಚಾರ ಮಾಡಿದನು. ಇದರಿಂದ ಮುಕ್ತ ಆಗುವ ಬಗೆ ಎಂತು? ಮನದಲ್ಲಿಯೇ ವಿಚಾರ ಮಾಡಿದನು. ವೈದ್ಯರಿಗಂತೂ ತೋರಿಸಿ ಆಯಿತು. ನನ್ನ ಬೇನೆ ಕಡಿಮೆ ಆಗಲಿಲ್ಲ. ಈ ರೋಗಬಾಧೆಯನ್ನು ತಡೆಯುವುದು ನನ್ನಿಂದ ಶಕ್ಯವಿಲ್ಲ. ಈ ರೀತಿ ವೈದ್ಯರ ಹೇಳಿಕೆಯಂತೆ ಪಥ್ಯ ಅನುಸರಿಸುವುದು ನನ್ನಿಂದ ಅಸಾಧ್ಯ. ಅಂದ ಮೇಲೆ ನಾನು ಬೇಗನೆ ಪ್ರಾಣವನ್ನು ಕಳೆದುಕೊಳ್ಳುವುದೇ ಲೇಸು. ಎರಡನೆಯದಾಗಿ ಈ ರೋಗ ವೈದ್ಯರಿಂದ ಕಡಿಮೆ ಆಗಲಾರದು. ಇನ್ನು ಭವರೋಗ ವೈದ್ಯನಾದ ಪರಬ್ರಹ್ಮ ಸ್ವರೂಪನಾದ ಸದ್ಯ ಪ್ರತ್ಯಕ್ಷವಾಗಿ ಭೂಮಿಯ ಮೇಲೆ ಅವತರಿಸಿರುವ ಸ್ವಾಮಿ ಚಿದಂಬರನೊಬ್ಬನೇ ಈ ರೋಗದಿಂದ ನನ್ನನ್ನು ಮುಕ್ತ ಮಾಡಬಲ್ಲ. ಅವನಿಗೆ ಶರಣು ಹೋಗುವೆ. ಅವನಿಂದಲೂ ಅಸಾಧ್ಯವಾದರೆ ನನ್ನ ಪ್ರಾಣ ಕಳೆದುಕೊಳ್ಳುವೆ ಎಂದು ನಿಶ್ಚಯಿಸಿದನು. ಸ್ವಾಮಿಯ ಸನ್ನಿಧಾನಕ್ಕೆ ದರ್ಶನಾರ್ಥಿಯಾಗಿ ಹೊರಡಲು ನಿಶ್ಚಯಿಸಿ ಮರುದಿನವೇ ಹೊರಟನು. ರೋಗದ ಉಲ್ಬಣದಿಂದಲೂ ಮಾರ್ಗಾಯಾಸದಿಂದಲೂ ಬಹಳ ತೊಂದರೆಪಟ್ಟು ಸ್ವಾಮಿಯ ಸನ್ನಿಧಾನಕ್ಕೆ ಬಂದನು. ಸ್ವಾಮಿಗೆ ದೀರ್ಘವಾದ ನಮಸ್ಕಾರ ಮಾಡಿ ಪ್ರಾರ್ಥಿಸಿದನು. ಸ್ವಾಮಿ, ಹೇ ಚಿದಂಬರನೇ, ನನಗೆ ವೈದ್ಯರುಗಳಿಗೂ ತಿಳಿಯದಂಥ ಮಹಾರೋಗ ಅಂಟಿಕೊಂಡಿದೆ. 6 ತಿಂಗಳ ಕಾಲವಾಯಿತು. ಸ್ನಾನ ಕೂಡ ಮಾಡಿಲ್ಲ. ಬಿಸಿ ನೀರಲ್ಲಿ ಬಟ್ಟೆ ತೋಯಿಸಿ ಒರೆಸುವರು. ಕಾಯಿಸಿದ ಭೂಮಿಯ ಮೇಲೆ ಅಡ್ಡಾಡಿಸಿ ಮಲಗಿಸುವರು. 6 ತಿಂಗಳಿಂದ ಅನ್ನ ನೀರು ಕೂಡ ಸರಿಯಾಗಿ ಹೋಗುವುದಿಲ್ಲ. ಬಿಸಿ ನೀರನ್ನೇ ಕುಡಿಸುವರು. ಎಲ್ಲ ಮಹಾವೈದ್ಯರಿಗೂ ತೋರಿಸುವುದು ಆಯಿತು. ದೇವ, ಈ ರೋಗ ಅಸಾಧ್ಯವಾಗಿದೆ. ಇದರ ಬಾಧೆ ತಡೆಯಲು ನನ್ನಿಂದ ಆಗುವಂತಿಲ್ಲ. ಈ ರೋಗ ಕಡಿಮೆ ಮಾಡುವವರು ಈ ಭೂಮಿಯಲ್ಲಿ ನಿನ್ನ ವಿನಃ ಬೇರೆಯವರಿಂದ ಆಗಲಾರದು ಎಂದು ನಿಶ್ಚಯಿಸಿ ಬಂದಿರುವೆನು. ಈ ರೋಗ ದುಃಖದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು. ಇದು ನಿನ್ನಿಂದಲೂ ಅಸಾಧ್ಯವಾದರೆ ನನ್ನ ಪ್ರಾಣ ಹೋಗುವಂತಾದರೂ ಮಾಡು ಎಂದು ದಯಾರ್ಧ ಹೃದಯದಿಂದ ಕಾಪಾಡು ಕಾಪಾಡು ಎಂದು ಪ್ರಾರ್ಥಿಸಿದನು. ಸ್ವಾಮಿ ಚಿದಂಬರನಿಗೆ ಅವನ ಸ್ಥಿತಿಯನ್ನು ನೋಡಿ ಅಂತಃಕರಣ ಮೂಡಿ ಬಂದಿತು. ಅವನ ದೀನವಾಣಿಯನ್ನು ಕೇಳಿ ಮರುಗಿದನು. ಅವನಿಗೆ ಅಭಯವಚನ ನೀಡಿ ವರದಹಸ್ತವನ್ನು ತಲೆಯ ಮೇಲಿಟ್ಟು ಸಂತೈಸಿದನು. ವಿಪ್ರನೇ, ಈವರೆಗೆ ವೈದ್ಯರಿಂದ ಉಪಚಾರ ಮಾಡಿಕೊಂಡದ್ದು ಸಾಕು. ನಾನು ಆಜ್ಞೆ ಮಾಡಿದುದನ್ನು ನೀನು ಪಾಲಿಸುವೆಯಾದರೆ ನಿನ್ನ ರೋಗ ಕಡಿಮೆಯಾಗುವುದು. ಅದರ ನಿವಾರಣೋಪಾಯ ಹೇಳುವೆನು. ನಿನ್ನ ರೋಗ ಖಂಡಿತ ಗುಣವಾಗುವುದು ಎಂದು ಅಂದರು. ವಿಪ್ರನು, ಸ್ವಾಮಿ, ನಿನ್ನ ಆಜ್ಞೆಯೇ ನನಗೆ ವೇದವಾಕ್ಯ. ನಾನು ಅದನ್ನು ಪಾಲಿಸುವೆನು. ನಿನ್ನ ಆಜ್ಞೆಯಂತೆಯೇ ಆಚರಿಸುವೆನು. ನಾನು ನಿನಗೆ ಶರಣು ಬಂದಿರುವೆನು. ನೀನೇ ನನಗೆ ಪ್ರಭು. ನನ್ನ ಪ್ರಾಣ ಹೋಗುವ ಸಮಯ ಬಂದಿದೆ. ಬೇಗನೆ ಆಜ್ಞೆ ಮಾಡು ಪ್ರಭು. ತಡ ಮಾಡಬೇಡ. 1,00,000 ರೂಪಾಯಿ ವೆಚ್ಚವಾದರೂ ಸರಿ, ನಾನು ಅದನ್ನು ಪಾಲಿಸುವೆನು. ಈಗ ಉಳಿದಿರುವ ಒಂದೇ ಮಾರ್ಗವೆಂದರೆ ನಿನ್ನ ಆಜ್ಞೆಯಂತೆ ನಡೆಯುವುದು ಎಂದು ಅನ್ನಲು ಸ್ವಾಮಿ ಚಿದಂಬರನು, ಹೇ ಸಮರ್ಥ ಬ್ರಾಹ್ಮಣನೇ, ನಾನು ಬಡಬ್ರಾಹ್ಮಣ. 1,00,000 ರೂಪಾಯಿ ಎಂದರೆ ಎಷ್ಟು ಎಂಬುದು ತಿಳಿಯದು. ಅಷ್ಟೊಂದು ಹಣವನ್ನು ನಾನು ಎಣಿಸಿಯೂ ಇಲ್ಲವೆಂದು ಹಾಸ್ಯ ಮಾಡಿದರು. ವಿಪ್ರನು ನಮಸ್ಕರಿಸಿ, ದೇವ, ನೀನು ತ್ರಿಲೋಕಾಧಿಪತಿ ಇರುವಿ. ಲಕ್ಷ್ಯ ತಿಳಿಯದೆಂದು ಹಾಸ್ಯ ಮಾಡುವಿ. ಇರಲಿ, ಬೇಗನೆ ಆಜ್ಞೆಯನ್ನು ಮಾಡಿ ಎಂದು ವಿನಂತಿಸಿಕೊಂಡನು. ಆಗ ಸ್ವಾಮಿಯು, ಹೇ ಭೂಸುರೋತ್ತಮನೇ, ಇಲ್ಲಿ ಸಮೀಪದಲ್ಲಿ ಕೆಂಗೇರಿ ಇದೆ. ಅದು ಪುಣ್ಯಕ್ಷೇತ್ರ. ಅನೇಕ ದೇವಾನುದೇವತೆಗಳು ಅಲ್ಲಿ ಸ್ನಾನ ಮಾಡಿ ತಮ್ಮ ಕಾರ್ಯ ನಿರ್ವಹಿಸುವರು. ಋಷಿಮುನಿಗಳು ಇಲ್ಲಿ ಸ್ನಾನ ಮಾಡಿ ಪುನೀತರಾಗಿರುವರು. ನೀನು ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡು ಎಂದರೆ ನಿನ್ನ ರೋಗ ನಿಸ್ಸಂಶಯವಾಗಿ ನಿವಾರಣೆ ಆಗುವುದು. ಆಗ ವಿಪ್ರನು, ಸ್ವಾಮಿ, ಅಲ್ಲಿಯವರೆಗೆ ಹೋಗಲು ನನಗೆ ಶಕ್ತಿ ಸಹ ಇಲ್ಲ. ಹೇಗೆ ಮಾಡಲಿ ಎಂದು ಕೇಳಲು ಸ್ವಾಮಿಯು, ಪಾಲಕಿಯಲ್ಲಿ ಕುಳಿತು ಹೋಗು ಎಂದು ಹೇಳಿದರು. ಅವನು ಹಾಗೆಯೇ ಪುಣ್ಯಕ್ಷೇತ್ರವಾದ ಕೆಂಗೇರಿಗೆ ಹೊರಟನು. ಅವನ 2 ಕೈಗಳನ್ನು ಒಬ್ಬೊಬ್ಬರು ಹಿಡಿದುಕೊಂಡಿದ್ದರು. ಕೆಂಗೇರಿ ತಲುಪಿದರು. ಪುಣ್ಯಕರವಾದ ಪವಿತ್ರವಾದ ಕೆಂಗೇರಿಯ
ಶೀತೋದಕ ಸ್ನಾನ ಮಾಡಿದನು. ತಿರುಗಿ ಸ್ವಾಮಿಯ ದರ್ಶನಕ್ಕಾಗಿ ಬಂದನು. ಸ್ವಾಮಿಯು ಅವನಿಗೆ ಕೃಪಾಕಟಾಕ್ಷದಿಂದ ನೋಡಿ ವರದಹಸ್ತದಿಂದ ಆಶೀರ್ವಾದ ಮಾಡಿದರು. ಅವರ ಆಶೀರ್ವಾದದಿಂದ ಸಂಗಡ ಭೋಜನಕ್ಕೆ ಕುಳಿತುಕೊಳ್ಳಿ. ಯೋಗ್ಯ ಬ್ರಾಹ್ಮಣರ ಸಹಭೋಜನ ನಿಮಗೆ ಸಿಗಲಿ. ನಾನು ಬಡಬ್ರಾಹ್ಮಣ, ಲಕ್ಷಾಂತರ ರೂಪಾಯಿಗಳ ದರ್ಶನ ಕೂಡ ಇಲ್ಲ. ಅದರ ಉಪಯೋಗ ಮಾಡಿ ಮೃಷ್ಟಾನ್ನ ಭೋಜನ ಮಾಡಿಸುವುದೂ ತಿಳಿಯದು. ನಮ್ಮ ಸಹಭೋಜನ ಮಾತ್ರ ನಿನಗೆ ಲಭ್ಯವಾಗುವುದು. ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಗುವುದು. ಅತಿಥಿ ಸತ್ಕಾರದಲ್ಲಿ ಮಹತ್ ಸಾಧನೆ ಆಗುವುದು. ನಿನಗೆ ಇಷ್ಟರಲ್ಲಿಯೇ ಗೋಚರವಾಗುವುದು. ನಮ್ಮಲ್ಲಿ ಪಲ್ಯ ಭಕ್ಕರಿ ಮಾತ್ರ ಲಭ್ಯ ಆಗುವುದು. ತಮ್ಮ ಸಹಭೋಜನ ಮುಖ್ಯವಾದುದು ಎಂದು ಹೇಳಿ ತಮಗೆ ಸಹಿತ ಎಲ್ಲರಿಗೂ ಪತ್ರಾವಳಿ ಹಾಕಿಸಿದರು. ಎಲ್ಲ ಬಡಿಸುವುದು ಮುಗಿಯಿತು. ಊಟ ಪ್ರಾರಂಭಿಸಿದರು. ಎಲ್ಲರಿಗೂ 2 ಭಕ್ಕರಿ ಪಲ್ಯ, ಅನ್ನ, ಸಾರು ಬಡಿಸಿದರು. ಅದರಂತೆಯೇ ವಿಪ್ರನಿಗೂ ಬಡಿಸಿದ್ದರು. ಮೆಣಸಿನಕಾಯಿ ಚಟ್ನಿ ಬಾಡಿಸಿಕೊಳ್ಳಲು ಬಡಿಸಿದರು. ಇದೇ ಮಹಾಪ್ರಸಾದವೆಂದು ತಿಳಿ. ನೀನು ಭೋಜನವನ್ನು ಸುಖವಾಗಿ ಮಾಡು, ಸಂಶಯಕ್ಕೆ ಎಡೆಮಾಡಿಕೊಡಬೇಡ ಎಂದು ಹೇಳುತ್ತಾ ಎಲ್ಲರೊಡನೆ ತಾವು ಕುಳಿತು ಊಟ ಮಾಡತೊಡಗಿದರು. ವಿಪ್ರನು ಸ್ವಾಮಿಯ ಸಹಭೋಜನದ ರುಚಿ ಕಂಡಿರಲಿಲ್ಲ. ಉದರ ಪೂರ್ಣ ಭೋಜನ ಮಾಡಿದರೂ ತೃಪ್ತಿ ಆಗಲಿಲ್ಲ. ಮತ್ತೆ ಅನ್ನ ಹಾಕಿಸಿಕೊಂಡು ಉಂಡನು. ಎದ್ದು ಕೈ ತೊಳೆದುಕೊಂಡು ಹೊರಗೆ ಬಂದನು. ನನಗೆ ತುಂಬ ಸಮಾಧಾನವಾಯಿತು ಎಂದು ಹೇಳುತ್ತಾ ತನ್ನ ಮೈಯನ್ನು ನೋಡಿಕೊಂಡನು. ಸಂಪೂರ್ಣ ರೋಗ ನಿವಾರಣೆ ಆಗಿತ್ತು. ಇದನ್ನು ಕೊಂಡು ಹರ್ಷಾತಿರೇಕದಿಂದ ಸ್ವಾಮಿಗೆ ಪ್ರದಕ್ಷಿಣೆ ಹಾಕಿದನು. ಸಾಷ್ಟಾಂಗ ನಮಸ್ಕಾರ ಮಾಡಿದನು. ದೇವ, ವೈದ್ಯರಿಗೂ ಸಹ ತಿಳಿಯದೆ ನನ್ನ ದೇಹವನ್ನೇ ಬಲಿ ತೆಗೆದುಕೊಳ್ಳುತ್ತಿದ್ದರು. ಕೇವಲ ಕೆಂಗೇರಿಯಲ್ಲಿ ಸ್ನಾನದಿಂದ ರೋಗವಾಸಿ ಮಾಡಿದೆ. ವೈದ್ಯರು ತಮ್ಮ ಬುದ್ಧಿಯನ್ನು ಉಪಯೋಗಿಸುವರು. ದೇವ, ನೀನು ಸರ್ವಾಂತರ್ಯಾಮಿಯಾಗಿದ್ದು ಸೃಷ್ಟಿ ಸ್ಥಿತಿ ಲಯಗಳಿಗೆಲ್ಲ ಕಾರಣೀಭೂತನು. ನೀನು ವೈದ್ಯ ಗುರುಗಳ ಮಹಾಗುರು ಆಗಿರುವಿ. ವೈದ್ಯೋ ನಾರಾಯಣೋ ಹರಿ ಈ ಬಿರುದು ನಿನಗೆ ಸಲ್ಲತಕ್ಕದ್ದು. ಪರಮಾತ್ಮನ ಕೃಪಾಕಟಾಕ್ಷದಿಂದಲೇ ಯಾರಿಗೂ ಸಾಧಿಸದ ರೋಗ ನಿವಾರಣೆ ಮಾಡಿ ನನ್ನ ಎಲ್ಲ ಅಹಂಕಾರಗಳನ್ನು ದುರ್ಗುಣಗಳನ್ನು ನಾಶ ಮಾಡಿ ಜ್ಞಾನವನ್ನು ದಯಪಾಲಿಸು. ನಿನ್ನ ಅಂತಃಕರಣಯುಕ್ತ ವರದವಾಣಿಯು ನನ್ನನ್ನು ಉದ್ಧಾರ ಮಾಡಿತು. ನಿನ್ನ ಸೇವೆಯ ವಿನಃ ಬೇರೆ ಕರ್ತವ್ಯ ಮಾಡಲಾರೆನು ಎಂದು ಸಮರ್ಥ ವಿಪ್ರನು ಸಕಲ ಜನಸಮುದಾಯವು ಕೂಡಿ ಚಿದಂಬರ ನಾಮಗರ್ಜನೆ ಮಾಡಿದರು. ಅಲ್ಲದೆ ಚಿದಂಬರ ಮಹಾಸ್ವಾಮಿಗೆ, ದೇವ, ನೀನು ಪೂರ್ಣ ಬ್ರಹ್ಮ ನಿರ್ಗುಣ ಪರಮಾತ್ಮನೇ ಇರುವಿ. ಇದರಲ್ಲಿ ಎಷ್ಟು ಸಂಶಯವಿಲ್ಲ. ಹೇ ದೇವ, ನಿನ್ನ ಈ ಲೀಲಾಜಾಲದಿಂದ ಬೇಕಾದ್ದು ಮಾಡಿ ಜನರ ಭಕ್ತರ ಕಲ್ಯಾಣ ಮಾಡುವಿ. ಈ ನಿನ್ನ ಅಪಾರ ಶಕ್ತಿಯನ್ನು ಏನೆಂದು ವರ್ಣಿಸಲಿ. ಈ ಕಲಿಯುಗದಲ್ಲಿ ನಿನ್ನಂಥ ಅವತಾರ ಪುರುಷನ ಸಹವಾಸ ಲಭಿಸಿದ್ದು ನಮ್ಮ ಪೂರ್ವಕೃತ ಪುಣ್ಯವೆಂದೇ ಭಾವಿಸುವೆವು ಎಂದು ನೆರೆದ ಜನರು, ಭಕ್ತರು, ಅಬಾಲವೃದ್ಧ ನರನಾರಿಯರು ಕೂಡ ಕೊಂಡಾಡಿ ನಮಸ್ಕರಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟರು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು